ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಈ ಚಾನೆಲಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMA ಸೊ ಇದಕ್ಕೆ ಸಂಬಂಧಪಟ್ಟ ಅಕಾಡೆಮಿಕ್ ಅಪ್ಡೇಟ್ಸನ್ನು ನಾವು ಕಾಲಕಾಲಕ್ಕೆ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಸೊ ಈ ಚಾನೆಲ್ನ ಉಪಯೋಗವನ್ನು ಪಡೆಯೋದಕ್ಕೋಸ್ಕರ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಕೂಡ ಮಾಡಿ ನಿಮ್ಮ ಮಿತ್ರರ ಜೊತೆ, ನಿಮ್ಮ ರಿಲೇಟಿವ್ಸ್ನವರ ಜೊತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪನಿ ಲಾದಲ್ಲಿ ಬರುವಂಥದ್ದು, ಈ ಕಂಪನಿ ಲಾ ಏನಿದೆ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಲ್ಲೂ ಬರುವಂಥ ಒಂದು ಟಾಪಿಕ್, CS ಅಲ್ಲೂ ಬರುವಂಥ ಟಾಪಿಕ್, CMA ಅಲ್ಲೂ ಬರುವಂಥ ಒಂದು ಟಾಪಿಕ್. ಸೊ ಈ ಕಂಪನಿ ಲಾದಲ್ಲಿ ಬರುವಂಥ ಒಂದು ಕಾರ್ಪೊರೇಟ್ ವೇಲ್ ಥಿಯರಿಯ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡಲಿಕ್ಕಿದ್ದೇನೆ. ಸೊ ಏನಿದು ಕಾರ್ಪೊರೇಟ್ ವೇಲ್ ಅಂತ ಹೇಳಿದರೆ? ಸೊ ಆ್ಯಕ್ಚುಲಿ ವೇಲ್ ಅಂತ ಹೇಳಿದರೆ ಈ ಒಂದು ನಮ್ಮ ಜನರಲ್ ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದರೆ, ಒಂದು ಜನರಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ, ಸೊ ನಿಮ್ಮ ಐಡೆಂಟಿಟಿಯನ್ನು ಹೈಡ್ ಮಾಡುವಂಥ ಒಂದು ಕ್ಲೋತ್, ಒಂದು ಬಟ್ಟೆ ಅಂಥೇಳಿ. ಸೊ ಹಾಗಾದರೆ ಈ ಕಾರ್ಪೊರೇಟ್ ವೇಲ್ ಅಂತ ಹೇಳಿದರೆ ಏನು ಅಂತ? ಕಾರ್ಪೊರೇಟ್ ಅಂತ ಹೇಳಿದರೆ ಕಂಪನಿ. ಸೊ ಈ ಕಂಪನಿ ಏನಿದೆ, ಸೊ ಈ ಕಂಪನಿ ಒಂಥರ ಒಂದು ಕೆಲವರ ಐಡೆಂಟಿಟಿಯನ್ನು ಹೈಡ್ ಮಾಡ್ತದಂತೆ. ಸೊ ಅದಕ್ಕೆ ನಾವು ಕಾರ್ಪೊರೇಟ್ ವೇಲ್ ಥಿಯರಿ ಅಂಥೇಳಿ ಕರೆಯುವಂಥದ್ದು. ಸೊ ಹೇಗೆ ಇದು ಯಾವ ಥರ ಬರುವಂಥದ್ದು, ಏನು ಬರುವಂಥದ್ದು ಅಂತ ಒಂಚೂರು ನೋಡ್ಕೊಳ್ಳೋ. ಈಗ ಫಾರ್ ಎಕ್ಸಾಂಪಲ್ 2 ಜನ ಇಂಡಿವಿಜುವಲ್ಸ್ A ಮತ್ತು B, ಇವರಿಬ್ಬರು ಸೇರಿ ಒಂದು ಕಂಪನಿಯನ್ನು ಮಾಡಿದರು, AB ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಈಗ ಒಂದು ಸರ್ತಿ ಕಂಪನಿ ಫಾರ್ಮೇಷನ್ ಆದ ನಂತರ ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಕಾನೂನಿನ ಕಣ್ಣಿನಲ್ಲಿ, ಇನ್ ದ ಐಸ್ ಆಫ್ ದಿ ಲಾ, AB ಪ್ರೈವೇಟ್ ಲಿಮಿಟೆಡನ್ನು ಒಂದು ಪರ್ಸನ್ ಅಂಥೇಳಿ ರೆಕಾಗ್ನೈಸ್ ಮಾಡ್ತಾರೆ. ಸೊ ಒಂದು ಪರ್ಸನ್ ಅಂಥೇಳಿ ರೆಕಾಗ್ನೈಸ್ ಮಾಡಿದ ನಂತರ ಏನಾಯಿತು, ಆ ಕಂಪನಿ ಹೆಸರಲ್ಲಿ ಏನೆಲ್ಲ ಕೆಲಸ ಆಗಿದೆ, ಆ ಕಂಪನಿಯ ಥ್ರೂ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, ಲಾ ಏನಂಥೇಳಿ ಕನ್ಸಿಡರ್ ಮಾಡ್ತದೆ ಅಂತ ಹೇಳಿದರೆ ಅದೆಲ್ಲವನ್ನು ಮಾಡಿರುವಂಥದ್ದು ಕಂಪನಿ ಅಂಥೇಳಿ ಲಾ ಕನ್ಸಿಡರ್ ಮಾಡ್ತದೆ. ಬಟ್ ನಾವು ರಿಯಲ್ ಸಿಚುವೇಶನ್ ನೋಡ್ಲಿಕ್ಕೆ ಹೋದರೆ ಕಂಪನಿಗೆ ಯಾವುದೇ ಒಂದು ಫಿಸಿಕಲ್ ಪರ್ಸ್ನಾಲಿಟಿ ಇಲ್ಲ, ಕಂಪನಿ ಅದರಷ್ಟಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ಈ ಕಂಪನಿಯ ಹಿಂದುಗಡೆ ಯಾರು ಇರ್ತಾರೆ? ನ್ಯಾಚುರಲ್ ಪರ್ಸನ್ಸ್ ಇರ್ತಾರೆ. ಸೊ ಈ ಒಂದು ಎಕ್ಸಾಂಪಲಲ್ಲಿ ಇರುವಂಥ ನ್ಯಾಚುರಲ್ ಪರ್ಸನ್ಸ್ ಯಾರು? A ಮತ್ತು B. ಸೊ ಈ ಒಂದು ಕಂಪನಿಯಿಂದ ಏನಾಯ್ತು ಅಂತ ಹೇಳಿದರೆ, ಈಗ ಆ್ಯಕ್ಚುಲಿ ನಾವು ಇಲ್ಲಿ ನೋಡಿದರೆ A ಮತ್ತು B ಕೆಲಸ ಮಾಡುವಂಥದ್ದು, ಬಟ್ ಕಾನೂನು ಪ್ರಕಾರ ಅದು ಕೆಲಸ ಯಾರು ಮಾಡಿದ್ದು ಅಂಥೇಳಿ ಆಗ್ತದೆ? AB ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದು ಅಂಥೇಳಿ ಆಗ್ತದೆ. ಅಂದರೆ ನಾಡ್ದೇನಾದರೂ ಹೆಚ್ಚು ಕಮ್ಮಿಯಾಗಿ ಕೋರ್ಟಲ್ಲಿ ಕೇಸ್ ಹಾಕುವಂಥ ಒಂದು ಪರಿಸ್ಥಿತಿ ಬಂದರೆ ಆವಾಗ ಕೇಸ್ ಯಾರ ಮೇಲೆ ಹಾಕಬೇಕಾಗ್ತದೆ ಅಂತ ಹೇಳಿದರೆ AB ಪ್ರೈವೇಟ್ ಲಿಮಿಟೆಡ್ನ ಮೇಲೆ ಹಾಕಬೇಕಾಗ್ತದೆ. ಸೊ ಇದರಿಂದ ಯಾರು ಬಚಾವಾಗ್ತಾರೆ? A ಮತ್ತು B ಬಚಾವಾಗ್ತಾರೆ. ಅಂದರೆ ಸೊ ಈ ಕಂಪನಿಯ ಒಂದು ಪರ್ಸ್ನಾಲಿಟಿ ಏನಿದೆ, ಕಂಪನಿಯ ಒಂದು ಐಡೆಂಟಿಟಿ ಏನಿದೆ, ಅದನ್ನು ರೆಕಾಗ್ನೈಸ್ ಮಾಡುವಂಥ ಥಿಯರಿಗೆ ನಾವು ಕರೆಯುವಂಥದ್ದು ಕಾರ್ಪೊರೇಟ್ ವೇಲ್ ಥಿಯರಿ ಅಂತ. ಸೊ ಈ ಕಾರ್ಪೊರೇಟ್ ವೇಲ್ ಥಿಯರಿಯ ಪ್ರಕಾರ ಏನಂತ ಹೇಳಿದರೆ, ಸೊ ಕಂಪನಿ ಈಸ್ ಎ ಸಪ್ರೇಟ್ ಪರ್ಸನ್. ಕಂಪನಿ ಮತ್ತು ಅದರ ಮೆಂಬರ್ಸ್ ಅವರು ಎರಡರನ್ನು ಒನ್ ಆ್ಯಂಡ್ ದ ಸೇಮ್ ಪರ್ಸನ್ ಅಂಥೇಳಿ ಕನ್ಸಿಡರ್ ಮಾಡೋದಿಲ್ಲ. ಕಂಪನಿಯೇ ಬೇರೆ, ಮೆಂಬರ್ಸೇ ಬೇರೆ. ಕಂಪನಿಯ ಹೆಸರಲ್ಲಿ ಮಾಡಿರುವಂಥ ಕೆಲಸಕ್ಕೆ ಕಂಪನಿಯೇ ಲಯಬಲ್ ಆಗ್ತದೆ, ಕಂಪನಿಯ ಹೆಸರಲ್ಲಿ ತಗೊಂಡಿರುವಂಥ ಸಾಲಕ್ಕೆ ಕಂಪನಿಯೇ ಲಯಬಲ್ ಆಗ್ತದೆ. ಸೊ ಇದು ಕಾರ್ಪೊರೇಟ್ ವೇಲ್ ಥಿಯರಿಯ ಮೈನ್ ಪಾಯಿಂಟ್ಸ್. ಸೊ ಹಾಗಾದರೆ ಈ ಕಾರ್ಪೊರೇಟ್ ವೇಲ್ ಥಿಯರಿ ಅಥವಾ ಈ ಸಪ್ರೇಟ್ ಐಡೆಂಟಿಟಿ ಆಫ್ ದ ಕಂಪನಿ, ಈ ಒಂದು ಕಾನ್ಸೆಪ್ಟ್ ಫಸ್ಟ್ ಟೈಮ್ ಬಂದಿರುವಂಥದ್ದು ಹೇಗೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೇಮಸ್ ಕೇಸ್ ಲಾ ಇದೆ. ಆ ಕೇಸ್ ಲಾ ಯಾವುದಂತ ಹೇಳಿದರೆ ಸೊಲೊಮನ್ ವರ್ಸಸ್ ಸೊಲೊಮನ್ ಕಂಪನಿ ಲಿಮಿಟೆಡ್ ಅಂತ. ಈ ಕಾರ್ಪೊರೇಟ್ ವೇಲ್ ಥಿಯರಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೇಸ್ ಲಾ ಸೊಲೊಮನ್ ವರ್ಸಸ್ ಸೊಲೊಮನ್ ಕಂಪನಿ ಲಿಮಿಟೆಡ್ ಅಂತ. ಸೊ ಈ ಕಂಪನಿಯಲ್ಲಿ ಈ ಕೇಸಲ್ಲಿ ಏನಾಗಿರುವಂಥದ್ದು, ಏನು ಕತೆ ಅಂಥೇಳಿ ನೋಡುವ.
ಸೊಲೊಮನ್ ವರ್ಸಸ್ ಸೊಲೊಮನ್ ಕಂಪನಿ ಲಿಮಿಟೆಡ್. ಸೊ ಈ ಕೇಸಲ್ಲಿ ಈಗ ಒಬ್ಬ ಪರ್ಸನ್, ಸೊ ನಾನು ಎಸ್ ಅಂತ ಹೇಳಿ ತಗೊಳ್ತೇನೆ, ಒಬ್ಬ ಇಂಡಿವಿಜುವಲ್ ಇದ್ದ ಎಸ್ ಅಂತ ಹೇಳುವವ. ಆ ಇಂಡಿವಿಜುವಲ್ ಪ್ರೊಪ್ರೈಟರಿಶಿಪ್ಪಲ್ಲಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದ. ಪ್ರೊಪ್ರೈಟರ್ಶಿಪ್ ಅಂತ ಹೇಳಿದರೆ ಏನು? ಸಿಂಗಲ್ ಓನರ್, ಅವನೇ ಅದರದ್ದು ಓನರ್. ಪ್ರೊಪ್ರೈಟರ್ಶಿಪ್ಪಲ್ಲಿ ಒಂದು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದ. ಒನ್ ಫೈನ್ ಡೇ ಅವ ಏನು ಡಿಸೈಡ್ ಮಾಡಿದ ಅಂತ ಹೇಳಿದರೆ, ನಾನು ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಸರಿ, ಅವ ಪ್ರೊಸೀಡ್ ಆದ, ಕಂಪನಿ ಸ್ಟಾರ್ಟ್ ಮಾಡಲಿಕ್ಕೆ ಪ್ರೊಸೀಡ್ ಆದ, ಅವ ಕಂಪನಿ ಸ್ಟಾರ್ಟ್ ಮಾಡಿದ. ಸೊ ಕಂಪನಿಯ ಹೆಸರು ಎಸ್ ಲಿಮಿಟೆಡ್ ಅಂತ ಕಂಪನಿ. ಸೊ ಈಗ ಕಂಪನಿಯ ಹೆಸರೇ ನಮಗೆ ಇಂಡಿಕೇಟ್ ಮಾಡ್ತಾ ಉಂಟು, ಈ ಕಂಪನಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ. ಸೊ ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿಗೆ ಗೊತ್ತು ನಿಮಗೆ, ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮಾಡೋದಾದರೆ ಮಿನಿಮಮ್ ನಮಗೆ 7 ಜನ ಮೆಂಬರ್ಸ್ ಬೇಕಾಗ್ತಾರೆ. ಸರಿ, ಇವ ಎಸ್ ಲಿಮಿಟೆಡ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ. ಸೊ ಎಸ್ ಲಿಮಿಟೆಡ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ ವಿತ್ 10,000 ನಂಬರ್ ಆಫ್ ಶೇರ್ಸ್, ಫಾರ್ ಎಕ್ಸಾಂಪಲ್. ಸೊ ವಿತ್ 10,000 ನಂಬರ್ ಆಫ್ ಶೇರ್ಸ್ he started the company called as the S Limited. So 10,000 shares, but ಆ ಕಂಪನಿಯ ಅಥರೈಸ್ಡ್ ಕ್ಯಾಪಿಟಲ್ ಇರುವಂಥ ನಂಬರ್ ಆಫ್ ಶೇರ್ಸ್ 20,000 ಇದೆ, 20,000 ಶೇರ್ಸ್ ಇದೆ. ಬಟ್ ಫಾರ್ಮೇಷನ್ನ ಟೈಮಲ್ಲಿ ಕಂಪನಿ ಇಶ್ಯೂ ಮಾಡಿರುವಂಥ ಶೇರ್ಸ್ 10,000. ಸರಿ, 7 ಜನ ಮೆಂಬರ್ಸ್ ಬೇಕಲ್ವ ಈಗ? 7 ಜನ ಮೆಂಬರ್ಸ್ ಯಾರು ಅಂತ? ಒಂದು ಅವನೇ ಎಸ್ ಎ ಒಬ್ಬ ಮೆಂಬರ್, ಮತ್ತೊಂದು ಮೆಂಬರ್ ಎಸ್ಸಿನ ಹೆಂಡತಿ, ಮತ್ತು 5 ಮೆಂಬರ್ ಇನ್ನು ಉಳಿದ 5 ಮೆಂಬರ್ಸ್ ಯಾರಂತ ಹೇಳಿದರೆ ಎಸ್ಸಿನ ಮಕ್ಕಳು. ಸೊ ಒಟ್ಟಿಗೆ 7 ಜನ ಮೆಂಬರ್ಸ್ ಆಯಿತಾ? ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿಗೆ ಬೇಕಾಗುವಂಥ ನಂಬರ್ಸ್ ಬಂತ ಅಲ್ಲಿ? ಸರಿ, 7 ಜನ ಇದ್ದಾರೆ. ಈಗ 10,000 ಶೇರ್ಸ್ ಯಾವ ಥರ ಅಲಾಟ್ ಆಯ್ತು ಅಂತ ಹೇಳಿದರೆ, ಹೆಂಡತಿಗೆ 1 ಶೇರ್ಸ್, ಈ ಮಕ್ಕಳಿಗೆ ಒಂದೊಂದು ಶೇರ್ಸ್, ಒಟ್ಟಿಗೆ 5 ಶೇರ್ಸ್. 6 ಶೇರ್ಸನ್ನು ಅವರಿಗೆ ಒಂದೊಂದು ಶೇರ್ಸ್ ಆಗಿ ಕೊಟ್ಟ. ಇನ್ನು ಉಳಿದಿರುವಂಥ 10,000 ಶೇರ್ಸಲ್ಲಿ 6 ಶೇರ್ಸ್ ಹೋಗಿ ಉಳಿದಿರುವಂಥ ಶೇರ್ಸ್ ಏನಿದೆ 9,994 ಶೇರ್ಸ್ ಯಾರ ಕೈಯಲ್ಲಿ? ಎಸ್ಸಿನ ಕೈಯಲ್ಲಿ. ಅಂದರೆ ನೋಡಬೇಕಾದ್ರೆ 7 ಜನ ಮೆಂಬರ್ಸ್ ಇರುವಂಥ ಕಂಪನಿ, ಬಟ್ ರಿಯಲ್ ಸಿಚುವೇಶನ್ ಏನಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಒನ್ ಮ್ಯಾನ್ ಕಂಪನಿಯ ಥರ. ಯಾಕಂತ ಹೇಳಿದರೆ 99.94% ಶೇರ್ ಹೋಲ್ಡಿಂಗ್ ಒಬ್ಬನ ಕೈಯಲ್ಲಿದೆ. ಆ ಕಂಪನಿಯಲ್ಲಿ ಅವನು ಹೇಳಿರುವಂಥದ್ದೇ ನಡೆಯುವಂಥದ್ದು. ಬಟ್ ಲಾ ರಿಕ್ವೈರ್ಮೆಂಟಿಗೋಸ್ಕರ ಒಂದು ನೇಮ್ ಸೇಕಿಗೋಸ್ಕರ ಒಂದು 6 ಜನ ಮೆಂಬರ್ಸನ್ನು ಆ್ಯಡ್ ಮಾಡಿದ್ದಾನೆ. ಸರಿ, ಕಂಪನಿ ಫಾರ್ಮೇಷನ್ ಆಯಿತು. ಕಂಪನಿ ಫಾರ್ಮೇಷನ್ ಆದ ನಂತರ ಮುಂದೆ ಏನಾಯ್ತು ಅಂತ ಹೇಳಿದರೆ, ಈ ಎಸ್ ಮತ್ತು ಎಸ್ ಲಿಮಿಟೆಡ್ನ ಮಿಡ್ಲಲ್ಲಿ ಒಂದು ಕಾಂಟ್ರ್ಯಾಕ್ಟ್ ಎಂಟ್ರಾಯಿತು. ದರ್ ಇಸ್ ಎ ಕಾಂಟ್ರ್ಯಾಕ್ಟ್ ಬಿಟ್ವೀನ್ ಎಸ್ ಆ್ಯಂಡ್ ಎಸ್ ಲಿಮಿಟೆಡ್. ಈ ಎಸ್ ಮತ್ತು ಎಸ್ ಲಿಮಿಟೆಡ್ನ ಮಿಡ್ಲಲ್ಲಿ ಆಗಿರುವಂಥ ಕಾಂಟ್ರ್ಯಾಕ್ಟ್ ಏನು ಅಂತ. ಸೊ ಕಾಂಟ್ರ್ಯಾಕ್ಟ್ ಏನಂತ ಹೇಳಿದರೆ, ಎಸ್ ಏನು ಮಾಡಿದ ಅಂತ ಹೇಳಿದರೆ, ಅವನ ಇಂಡಿವಿಜುವಲ್ ಹೆಸರಲ್ಲಿರುವಂಥ ಬಿಸ್ನೆಸ್ಸನ್ನು ಕಂಪನಿಗೆ ಸೇಲ್ ಮಾಡ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ. ಆ ಕಾಂಟ್ರ್ಯಾಕ್ಟ್ನ ಪ್ರಕಾರ ಎಸ್ ಮಾಡಿರುವಂಥ ಪ್ರಾಮಿಸ್ ಏನು? ಹಿ ಈಸ್ ಗೋಯಿಂಗ್ ಟು ಸೆಲ್ ಹಿಸ್ ಬಿಸ್ನೆಸ್ ಟು ಎಸ್ ಲಿಮಿಟೆಡ್. ಸರಿ, ಎಸ್ ಲಿಮಿಟೆಡ್ ಏನು ಪ್ರಾಮಿಸ್ ಮಾಡಿತ್ತು ಎಸ್ಸಿಗೆ? ಎಸ್ ಲಿಮಿಟೆಡ್ ಎಸ್ಸಿಗೆ ಮಾಡಿರುವಂಥ ಪ್ರಾಮಿಸ್ ಏನಂತ ಹೇಳಿದರೆ, ಆ ಬಿಸ್ನೆಸ್ ಪರ್ಚೇಸ್ ಮಾಡಿದ್ದಕ್ಕೆ 40,000 ಕನ್ಸಿಡ್ರೇಷನ್ ಕೊಡ್ತೇನೆ ಅಂತ, 40,000 ಕನ್ಸಿಡ್ರೇಷನ್ ಕೊಡ್ತೇನೆ ಅಂತ ಹೇಳಿ ಎಸ್ ಲಿಮಿಟೆಡ್ ಮಾಡಿರುವಂಥ ಪ್ರಾಮಿಸ್. ಸರಿ, ಎಸ್ ಮತ್ತು ಎಸ್ ಲಿಮಿಟೆಡ್ನ ಮಿಡ್ಲಲ್ಲಿ ಕಾಂಟ್ರ್ಯಾಕ್ಟ್ ಆಯಿತು. ಕಾಂಟ್ರ್ಯಾಕ್ಟ್ನ ಪ್ರಕಾರ ಎಸ್ ಅವನ ಬಿಸ್ನೆಸ್ಸನ್ನು ಎಸ್ ಲಿಮಿಟೆಡಿಗೆ ಟ್ರಾನ್ಸ್ಫರ್ ಮಾಡಿದ. ಈಗ ಎಸ್ ಲಿಮಿಟೆಡ್ನವರು 40,000 ಕೊಡಬೇಕು ಎಸ್ಸಿಗೆ. ಈ 40,000 ಹೇಗೆ ಕೊಟ್ಟರು ಅಂತ. ಸೊ 40,000 ಅವರು ಕೊಟ್ಟದ್ದು ಹೇಗೆ ಅಂತ ಹೇಳಿದರೆ, 10,000 ಈಕ್ವಿಟಿ ಶೇರ್ಸಲ್ಲಿ ಕೊಟ್ಟರು, 20,000
ಸೆಕ್ಯೂರ್ಡ್ ಡಿಬೆಂಚರ್ಸಲ್ಲಿ ಕೊಟ್ಟರು. ಇನ್ನು ಉಳಿದ 10,000 ಕ್ಯಾಶಲ್ಲಿ ಕೊಟ್ಟರು. ಸೊ ಈ ಕನ್ಸಿಡ್ರೇಷನನ್ನು ಕೂಡ ಎಸ್ ಲಿಮಿಟೆಡ್ನವರು ಪೇಮೆಂಟ್ ಮಾಡಿದರು. ಸರಿ, ಈಗ ಸಿಚುವೇಶನ್ ಏನಾಯ್ತು ಅಂತ ಹೇಳಿದರೆ, ಎಸ್ ಲಿಮಿಟೆಡಲ್ಲಿ ಈಗ ಎಸ್ 2 ಕೆಪಾಸಿಟಿಯಲ್ಲಿ ಆ ಕಂಪನಿಯಲ್ಲಿ ಇದ್ದಾನೆ. ಒಂದು ಕೆಪಾಸಿಟಿ ಆ್ಯಸ್ ಎ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಮತ್ತೊಂದು ಕೆಪಾಸಿಟಿ ಆ್ಯಸ್ ಎ ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್. ಆಗ್ಬೋದಾ ಅಂತ? ಖಂಡಿತ ಆಗ್ಬೋದು. ಯಾಕಂತ ಹೇಳಿದರೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಎಸ್ಸೇ ಬೇರೆ, ಎಸ್ ಲಿಮಿಟೆಡೇ ಬೇರೆ. ಈವನ್ ಎಸ್ಸಿನ ಹತ್ರ ವರ್ಚುವಲಿ ಆ ಕಂಪನಿಯ ಪೂರ್ತಿ ಶೇರ್ ಇದ್ದರೂ ಕೂಡ ಎಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ಎಸ್ ಲಿಮಿಟೆಡ್ ಈಸ್ ಡಿಫ್ರೆಂಟ್ ಅಂಥೇಳಿ ಕನ್ಸಿಡರ್ ಆಗ್ತದೆ. ಸರಿ, ಈಗ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದರೆ, ಅನ್ಫಾರ್ಚುನೇಟ್ಲಿ ಎಕಾನಮಿಯಲ್ಲಿ ಏನಾಯ್ತು ಅಂತ ಹೇಳಿದರೆ ಸಡನ್ಲಿ ಡಿಪ್ರೆಷನ್ ಸ್ಟಾರ್ಟ್ ಆಯಿತು. ಈ ಡಿಪ್ರೆಷನಿಂದಾಗಿ ಈ ಎಸ್ ಲಿಮಿಟೆಡ್ ಎವ್ರಿ ಇಯರ್ ಲಾಸ್ ಇನ್ಕರ್ ಮಾಡ್ತಾ ಹೋಯಿತು. ದೆರ್ ಇಸ್ ಎ ಹೆವಿ ಲಾಸ್. ಈ ಒಂದು ಹೆವಿ ಲಾಸಿನ ಕಾರಣದಿಂದಾಗಿ ಎಸ್ ಲಿಮಿಟೆಡ್ ಯಾವ ಪರಿಸ್ಥಿತಿಗೆ ಬಂತಂತ ಹೇಳಿದರೆ ವೈಂಡಿಂಗ್ ಅಪ್, ಅದನ್ನು ಕ್ಲೋಸ್ ಮಾಡಬೇಕಾಯಿತು, ಲಿಕ್ವಿಡೇಟ್ ಮಾಡಬೇಕಾಯಿತು. ವೈಂಡಿಂಗ್ ಅಪ್ ಪರಿಸ್ಥಿತಿಗೆ ಬಂತು. ಸರಿ, ಈಗ ವೈಂಡಿಂಗ್ ಅಪ್ ಮಾಡೋದಾದರೆ, ಕಂಪನಿಯನ್ನು ವೈಂಡಿಂಗ್ ಅಪ್ ಮಾಡೋದಾದರೆ ಏನು ಸುಮ್ಮನೆ ಆಗೋದಿಲ್ಲ. ಸೊ ಈಗ ಸೋಲ್ ಪ್ರೊಪ್ರೈಟ್ರಿ ಕನ್ಸರ್ನ್ ಅಥವಾ ಬೇರೆ ಯಾವುದೇ ಒಂದು ಬಿಸ್ನೆಸ್ ಸೆಟಪ್ ಇದ್ದರೆ ಏನಾಯಿತು, ಸೊ ನಾವು ಬಾಗಿಲಿಗೆ ಬೀಗ ಹಾಕಿ ಸೀದಾ ಹೋದರೆ ಆಯಿತು, ಸೊ ಅಲ್ಲಿಗೆ ಬಿಸ್ನೆಸ್ ಕ್ಲೋಸ್ ಅಂತ. ಬಟ್ ಕಂಪನಿಯಲ್ಲಿ ಹಾಗಲ್ಲ. ಕಂಪನಿಯನ್ನು ಒಂದು ಲಿಕ್ವಿಡೇಟ್ ಮಾಡಬೇಕಾದ್ರೆ, ವೈಂಡಿಂಗ್ ಅಪ್ ಮಾಡಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ. ಸೊ ನಾವು ಕೋರ್ಟಿಗೆ ಹೋಗಬೇಕಾಗ್ತದೆ. ಸೊ ಕೋರ್ಟಿಗೆ ಹೋದ ನಂತರ ಕೋರ್ಟ್ನವ್ರು ಏನು ಮಾಡ್ತಾರೆ, ವೈಂಡಿಂಗ್ ಅಪ್ನ ಟೈಮಲ್ಲಿ ಕೋರ್ಟ್ನವರು ಒಬ್ಬ ಪರ್ಸನನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ಅವನನ್ನು ನಾವು ಲಿಕ್ವಿಡೇಟರ್ ಅಂಥೇಳಿ ಕರಿತೇವೆ. ದ ಪರ್ಸನ್ ಅಪಾಯಿಂಟೆಡ್ ಬೈ ದಿ ಕೋರ್ಟ್ ಈಸ್ ಕಾಲ್ಡ್ ಆಸ್ ದ ಲಿಕ್ವಿಡೇಟರ್. ಆ ಲಿಕ್ವಿಡೇಟರ್ ಏನು ಮಾಡುವಂಥದ್ದು, ಈ ಕಂಪನಿಯ ವೈಂಡಿಂಗ್ ಅಪ್ ಪ್ರೊಸೆಸ್ಸನ್ನು ಕಂಪ್ಲೀಟಾಗಿ ಅವನ ಒಂದು ಸೂಪರ್ವಿಷನಲ್ಲಿ ನಡಿಬೇಕು. ಹಾಗಾದರೆ ಈ ಲಿಕ್ವಿಡೇಟರ್ ಮಾಡುವಂಥ ಕೆಲಸ ಏನು ಅಂತ. ಸೊ ಈ ಲಿಕ್ವಿಡೇಟರ್ ಮಾಡುವಂಥ ಕೆಲಸ ಏನಂತ ಹೇಳಿದರೆ, ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಅಸೆಟ್ಸ್ ಏನಿದೆ ಅದನ್ನು ರಿಯಲೈಸ್ ಮಾಡುವಂಥದ್ದು, ಅದನ್ನು ರಿಯಲೈಸ್ ಮಾಡಿ ಲಯಾಬಿಲಿಟೀಸನ್ನು ಪೇಮೆಂಟ್ ಮಾಡುವಂಥದ್ದು. ಅಸೆಟ್ಸನ್ನು ರಿಯಲೈಸ್ ಮಾಡಬೇಕು, ಲಯಾಬಿಲಿಟೀಸನ್ನು ಪೇಮೆಂಟ್ ಮಾಡಬೇಕು. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಲಿಕ್ವಿಡೇಟರ್. ಸರಿ, ಈಗ ಲಿಕ್ವಿಡೇಟರ್ ಬಂದು ಕಂಪನಿಯ ಎಲ್ಲ ಅಸೆಟ್ಸನ್ನು ಸೇಲ್ ಮಾಡಿದ. ಕಂಪನಿಯ ಎಲ್ಲ ಅಸೆಟ್ಸನ್ನು ಸೇಲ್ ಮಾಡಿದಾಗ ಆ ಅಸೆಟ್ಸಿಂದ ಬಂದಿರುವಂಥ ಟೋಟಲ್ ಅಮೌಂಟ್ ಏನಂತ ಹೇಳಿದರೆ 6,000 ರುಪೀಸ್, ಒಂದು 6,000 ರೂಪಾಯಿ ಬಂತು. 6,000 ರೂಪಾಯಿ ಬಂತು. ಇನ್ನು ಪೇಮೆಂಟ್ ಯಾರಿಗೆ ಮಾಡಲಿಕ್ಕಿದೆ ಅಂತ. ಸೊ ಪೇಮೆಂಟ್ ಮಾಡಲಿಕ್ಕಿರುವಂಥದ್ದು ಯಾರಿಗೆ ಅಂತ ಹೇಳಿದರೆ, ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸಿಗೆ 20,000 ಇದೆ ಕೊಡಲಿಕ್ಕೆ. ಅದಾದ ನಂತರ ನೆಕ್ಸ್ಟ್ ಯಾರಿಗಿದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಂದರೆ ಇವರು ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ ಈ ಕಂಪನಿಯವರು ಗೂಡ್ಸನ್ನು ಕ್ರೆಡಿಟಲ್ಲಿ ತಗೊಂಡಿದ್ದಾರೆ ಬೇರೆಯವ್ರ ಹತ್ರ. ಸೊ ಅದರದ್ದೊಂದು 7,000 ರುಪೀಸ್ ಅಮೌಂಟ್ ಬಾಕಿ ಇದೆ. ನಂತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವರಿಗೊಂದು 20,000 ರುಪೀಸ್ ಕೊಡಲಿಕ್ಕಿದೆ. ಸೊ ಟೋಟಲ್ 47,000 ರುಪೀಸ್ ಲಯಾಬಿಲಿಟಿ ಪೇಮೆಂಟ್ ಮಾಡಲಿಕ್ಕಿದೆ. ಬಟ್ ಅಸೆಟ್ಸ್ ರಿಯಲೈಸ್ ಆಗಿ ಬಂದಿರುವಂಥ ಅಮೌಂಟ್ ಎಷ್ಟು, 6,000 ರುಪೀಸ್ ಮಾತ್ರ. ಇರುವಂಥ ಅಮೌಂಟ್ 6,000, ಕೊಡಲಿಕ್ಕಿರುವಂಥದ್ದು 47,000 ರೂಪಾಯಿ. ಪೇಮೆಂಟ್ ಹೇಗೆ ಮಾಡುವಂಥದ್ದು ಅಂತ. ಸೊ ಈಗ ಪೇಮೆಂಟ್ ಹೇಗೆ ಮಾಡುವಂಥದ್ದು, ಸೊ ನಾವೇನು ಹೇಳ್ತೇವೆ, ಸೊ ಎಲ್ರಿಗೂ ನ್ಯಾಯ ಸಿಗಬೇಕು, ನಾವೇನು ಮಾಡುವ ಎಲ್ರಿಗೂ ಒಂದು ಸ್ವಲ್ಪ ಪಾಲು ಮಾಡಿಬಿಡುವ ಅಂತ. ಕರೆಕ್ಟ್, ನೀವು ನ್ಯಾಯ ಮಾತಾಡ್ಲಿಕ್ಕೆ ಹೋದರೆ ಕರೆಕ್ಟ್. ಆದರೆ ಕಂಪನಿ ಕಾನೂನು ಆ ಥರ ಇಲ್ಲ. ಸೊ ಕಂಪನಿ ಕಾನೂನು ಏನು ಹೇಳ್ತಾ ಉಂಟಂತ ಹೇಳಿದರೆ, ಈ ಲಿಕ್ವಿಡೇಷನ್ನ ಟೈಮಲ್ಲಿ ನೀವು ಪೇಮೆಂಟ್ ಮಾಡಬೇಕಾದ್ರೆ ಪ್ರಯಾರಿಟಿ ಸಿಸ್ಟಮನ್ನು ಫಾಲೋ ಮಾಡಬೇಕು ಅಂತ. ಪ್ರಯಾರಿಟಿ ಸಿಸ್ಟಮ್ ಅಂತ ಹೇಳಿದರೆ ಏನು, ಸೊ ಫಸ್ಟಿಗೆ ಇಂಥವರಿಗೆ ಹಣ ಕೊಡಬೇಕು, ಇಂಥವರಿಗೆ ಹಣ ಕೊಟ್ಟ ನಂತರ ಉಳಿದ್ರೆ ಮಾತ್ರ ನೆಕ್ಸ್ಟ್ ಅವನಿಗೆ ಪೇಮೆಂಟ್ ಮಾಡಬೇಕು ಅಂತ. ಸರಿ, ಹಾಗಾದರೆ ಪ್ರಯಾರಿಟಿ ಸಿಸ್ಟಮ್ನ ಪ್ರಕಾರ ಫಸ್ಟ್ ಪೇಮೆಂಟ್ ಯಾರಿಗೆ, ಸೊ ಫಸ್ಟ್ ಪೇಮೆಂಟ್ ಮಾಡುವಂಥದ್ದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಥವಾ ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸ್ನವರಿಗೆ. ನೆಕ್ಸ್ಟ್ ಪೇಮೆಂಟ್ ಮಾಡುವಂಥದ್ದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನವರಿಗೆ. ಅದಾದ ನಂತರ ನೆಕ್ಸ್ಟ್ ಪೇಮೆಂಟ್ ಮಾಡುವಂಥದ್ದು ಈಕ್ವಿಟಿ ಶೇರ್ ಹೋಲ್ಡರ್ಸ್ನವರಿಗೆ. ಸೊ ಈಗ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಲಿಕ್ವಿಡೇಟರ್ ಏನು ಮಾಡಿದ ಅಂತ ಹೇಳಿದರೆ, ಈ 6,000 ರುಪೀಸ್ ಏನಿದೆ ಅದನ್ನು ಯಾರಿಗೆ ಪೇಮೆಂಟ್ ಮಾಡಿದ, ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸ್ನವರಿಗೆ ಪೇಮೆಂಟ್ ಮಾಡಿಬಿಟ್ಟ, ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸ್ನವ್ರಿಗೆ ಕೊಟ್ಟುಬಿಟ್ಟ.
ಅಲ್ಲಿಗೆ ಮುಗೀತು ಲಿಕ್ವಿಡೇಷನ್. ಹಾಗಾದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನವ್ರಿಗಿಲ್ವಾ, ಈಕ್ವಿಟಿ ಶೇರ್ ಹೋಲ್ಡರ್ಸ್ನವ್ರಿಗಿಲ್ವಾ? ಇಲ್ಲ, ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಅವ್ರಿಗಿನ್ನು ಯಾವುದೇ ಪೇಮೆಂಟ್ ಮಾಡಲಿಕ್ಕಿಲ್ಲ. ಹಾಗಾದರೆ ಇನ್ನು ಯಾರು ಜವಾಬ್ದಾರಿ? ಇನ್ನು ಯಾರೂ ಜವಾಬ್ದಾರಿ ಇಲ್ಲ. ಸೊ ಅವರಿಗದು ಲಾಸ್ ಅಂಥೇಳಿ ಕನ್ಸಿಡರ್ ಮಾಡುವಂಥದ್ದು. ಸರಿ, ಈಗ ಈ ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸ್ನವರಿಗೆ ಯಾವಾಗ ಈ 6,000 ರೂಪೀಸ್ ಪೇಮೆಂಟ್ ಮಾಡಿದ್ರ, ಸೊ ಆ ಪೇಮೆಂಟನ್ನು ಯಾರು ಆಬ್ಜೆಕ್ಟ್ ಮಾಡಿದ್ರು ಅಂತ ಹೇಳಿದರೆ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಬ್ಜೆಕ್ಟ್ ಮಾಡಿದರು. ನೀವು ಹೇಗೆ ಅದನ್ನು ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸ್ನವರಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ? ಅದಕ್ಕೆ ಲಿಕ್ವಿಡೇಟರ್ ಏನು ಹೇಳ್ತಾನೆ? ಕಂಪನೀಸ್ ಆ್ಯಕ್ಟ್ ಅಂತ ಹೇಳ್ತಾನೆ. ಬಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನವರು ಕೇಳುವುದರಲ್ಲೂ ಕೂಡ ನ್ಯಾಯ ಇದೆ. ಈಗ ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸ್ ಅಂತ ಹೇಳಿದರೆ ಯಾರು ಆ ಕಂಪನಿಯಲ್ಲಿ? ಇನಿಷಿಯಲಿ ನಾನು ಹೇಳ್ತಾ ಬಂದೆ, ಕಂಪನಿ ಫಾರ್ಮೇಷನ್ನ ಟೈಮಲ್ಲಿ 20,000 ಸೆಕ್ಯೂರ್ಡ್ ಡಿಬೆಂಚರ್ಸನ್ನು ಕಂಪನಿಯವರು ಯಾರಿಗೆ ಕೊಟ್ಟಿದ್ದಾರೆ? ಎಸ್ಸಿಗೆ ಕೊಟ್ಟಿದ್ದಾರೆ. ಅಂದರೆ ಈ 6,000 ರೂಪೀಸ್ ಏನು ಲಿಕ್ವಿಡೇಟರ್ನ ಕೈಯಲ್ಲಿತ್ತು, ಈ ಲಿಕ್ವಿಡೇಟರ್ ಕೊಟ್ಟದ್ದು ಸೆಕ್ಯೂರ್ಡ್ ಡಿಬೆಂಚರ್ ಹೋಲ್ಡರ್ಸಿಗೆ, ಬಟ್ ಅದು ಆ್ಯಕ್ಚುಲಿ ಹೋದದ್ದು ಯಾರ ಕೈಗೆ? ಎಸ್ಸಿನ ಕೈಗೆ ಹೋದದ್ದು. ಎಸ್ ಯಾರು? ಆ ಕಂಪನಿಯ ಮೆಜಾರಿಟಿ ಶೇರ್ ಹೋಲ್ಡರ್, 99.94% ಶೇರ್ಸ್ ಇರುವಂಥ ಒಬ್ಬ ಶೇರ್ ಹೋಲ್ಡರ್, ಅವನ ಕೈಗೆ ಆ ಅಮೌಂಟ್ ಹೋಗಿರುವಂಥದ್ದು. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಯಾರು? ಇದು ಹೊರಗಿನವರು, ಸಪ್ಲೈಯರ್ಸ್. ಸೊ ಇವರ ಆಬ್ಜೆಕ್ಷನ್ ಏನಂತ ಹೇಳಿದರೆ, ಸೊ ಇದು ಪೇಮೆಂಟ್ ಮಾಡಿರುವಂಥದ್ದು ಲಿಕ್ವಿಡೇಟರ್ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಯಾಕೆ ಸರಿ ಇಲ್ಲ ಅಂತ ಹೇಳಿದರೆ ರೀಸನ್ ಅವರು ಕೊಟ್ಟಿರುವಂಥದ್ದು ಏನಂತ ಹೇಳಿದರೆ, ಆ ಕಂಪನಿ ಎಸ್ ಲಿಮಿಟೆಡ್ ಏನಿದೆ ಮತ್ತು ಆ ಕಂಪನಿಯ ಶೇರ್ ಹೋಲ್ಡರ್ ಯಾರಿದ್ದಾನೆ ಎಸ್, ಅವರಿಬ್ಬರು ಒನ್ ಆ್ಯಂಡ್ ದ ಸೇಮ್ ಅಂತ. ದೇ ಆರ್ ಒನ್ ಆ್ಯಂಡ್ ದ ಸೇಮ್ ಪರ್ಸನ್. ಎಸ್ ಲಿಮಿಟೆಡ್ ಮತ್ತು ಎಸ್ ಅವರಿಬ್ಬರು ಒನ್ ಆ್ಯಂಡ್ ದ ಸೇಮ್ ಪರ್ಸನ್. ಹಾಗಾಗಿ ನೀವು ಎಸ್ಸಿಗೆ ಪೇಮೆಂಟ್ ಮಾಡಿದ್ದು ರಾಂಗ್. ನೀವು ಯಾರಿಗೆ ಪೇಮೆಂಟ್ ಮಾಡಬೇಕಿತ್ತು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಬೇಕಿತ್ತು, ನಮಗೆ ಪೇಮೆಂಟ್ ಮಾಡಬೇಕಿತ್ತು ಅಂಥೇಳಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನವರದ್ದು ವಾದ. ಕರೆಕ್ಟ್, ನ್ಯಾಯವಾಗಿ ನೋಡ್ಲಿಕ್ಕೆ ಹೋದರೆ ಕರೆಕ್ಟ್. ಈಗ ಈ ಡಿಸ್ಪ್ಯೂಟ್ ಕೋರ್ಟಿಗೆ ಹೋಯಿತು. ಕೋರ್ಟಲ್ಲೂ ಕೂಡ ಹೇಳಿದರು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನವರು ಪೇಮೆಂಟ್ ನಮಗೆ ಬರಬೇಕು ಅಂತ. ಲಿಕ್ವಿಡೇಟರ್ ಏನು ಪೇಮೆಂಟ್ ಮಾಡಿದ್ದಾನೆ ಎಸ್ಸಿಗೆ, ಅದು ರಾಂಗ್ ಅಂತ. ಬಟ್ ಇಲ್ಲಿ ಕೋರ್ಟ್ ಏನು ಹೇಳಿತ್ತು ಅಂತ ಹೇಳಿದರೆ, ಅಥವಾ ಎಸ್ಸಿದ್ದು ವಾದ ಏನಿತ್ತು ಅಂತ ಹೇಳಿದರೆ, ಒಂದು ಸರ್ತಿ ಕಂಪನಿ ಫಾರ್ಮೇಷನ್ ಆದ ನಂತರ ಕಾನೂನಿನ ಕಣ್ಣಿನಲ್ಲಿ ಇನ್ ದ ಐಸ್ ಆಫ್ ದಿ ಲಾ ದ್ಯಾಟ್ ಕಂಪನಿ ಈಸ್ ಕನ್ಸಿಡರ್ಡ್ ಆಸ್ ದ ಸಪ್ರೇಟ್ ಪರ್ಸನ್. ಹಾಗಾಗಿ ನಾನು ಮತ್ತು ಕಂಪನಿ ಎರಡು ಒಂದೇ ಅಲ್ಲ, ಅದೆರಡೂ ಬೇರೆ ಬೇರೆ ಅಂಥೇಳಿ ಅವನ ವಾದ. ಸೊ ಇಲ್ಲಿ ಕೋರ್ಟ್ನವರು ಕಂಪನಿ ಜ್ಯೂರಿಸ್ಪ್ರುಡೆನ್ಸ್, ಕಂಪನಿಯ ನ್ಯಾಯಶಾಸ್ತ್ರ ಏನುಂಟು ಅದನ್ನು ಕನ್ಸಿಡರ್ ಮಾಡಿ ಡಿಸಿಷನ್ ಕೊಟ್ಟರು. ಏನು ಡಿಸಿಷನ್ ಕೊಟ್ಟರು ಅಂತ ಹೇಳಿದರೆ, ಇಲ್ಲಿ ಎಸ್ ಕಂಪನಿ ಫಾರ್ಮೇಷನ್ ಮಾಡಿದ್ದಾನೆ. ಕಂಪನಿ ಫಾರ್ಮೇಷನ್ ಮಾಡಿದ ಕೂಡಲೇ ಕಂಪನಿಗೊಂದು ಅದರದ್ದೇ ಐಡೆಂಟಿಟಿ ಬಂತು. ಕಾನೂನಿನ ಕಣ್ಣಿನಲ್ಲಿ ಕಂಪನಿಯೇ ಬೇರೆ, ಮೆಂಬರೇ ಬೇರೆ. ಹಾಗಾಗಿ ಸೊ ಇಲ್ಲಿ ಏನು ಪೇಮೆಂಟ್ ಆಗಿ ಹೋಗಿದೆ ಅದು ಒನ್ ಆ್ಯಂಡ್ ದ ಸೇಮ್ ಪರ್ಸನ್ ಅಲ್ಲ, ಡಿಫ್ರೆಂಟ್ ಪರ್ಸನ್ ಅಂಥೇಳಿ ಕೋರ್ಟಿನ ಜಡ್ಜ್ಮೆಂಟ್ ಕೂಡ ಬಂತು. ಅಂದರೆ ಈ ಕಾರ್ಪೊರೇಟ್ ವೇಲ್ ಥಿಯರಿ ಅಥವಾ ಸಪ್ರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್ ಏನಿದೆ, ಸೊ ಅದನ್ನು ಫಸ್ಟ್ ಟೈಮ್ ಕನ್ಸಿಡರ್ ಮಾಡಿರುವಂಥ ಕೇಸ್ ಯಾವುದು ಅಂತ ಹೇಳಿದರೆ ಸೊಲೊಮನ್ ವರ್ಸಸ್ ಸೊಲೊಮನ್ ಕಂಪನಿ ಲಿಮಿಟೆಡ್. ಸೊ ಈ ಸೊಲೊಮನ್ ವರ್ಸಸ್ ಸೊಲೊಮನ್ ಕಂಪನಿ ಲಿಮಿಟೆಡ್ ಕೇಸ್ನ ಒಂದು ಅಲ್ಟಿಮೇಟ್ ಜಡ್ಜ್ಮೆಂಟ್ ಏನಂತ ಹೇಳಿದರೆ, ಕಂಪನಿ ಆ್ಯಂಡ್ ಇಟ್ಸ್ ಮೆಂಬರ್ಸ್ ದೇ ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಕಂಪನಿಯ ಹೆಸರಲ್ಲಿ ಏನಾದರೂ ಆದರೆ ಅದಕ್ಕೆ ಕಂಪನಿಯೇ ಲಯಬಲ್. ಸೊ ಕಂಪನಿಯ ಮೆಂಬರ್ಸ್ ಲಯಬಲ್ ಆಗೋದಿಲ್ಲ. ಸೊ ದೇ ಆರ್ ನಾಟ್ ಎಟ್ ಆಲ್ ಲಯಬಲ್. ಕಂಪನಿಯ ಹೆಸರಲ್ಲಿ ಕಾಂಟ್ರಾಕ್ಟಿಗೆ ಎಂಟ್ರ್ ಆದರೆ ಆ ಕಾಂಟ್ರಾಕ್ಟನ್ನು ಪರ್ಫಾರ್ಮ್ ಮಾಡಬೇಕಾದವ್ರು ಯಾರು? ಕಂಪನಿಯೇ ಪರ್ಫಾರ್ಮ್ ಮಾಡಬೇಕು. ಸೊ ಕಂಪನಿ ಪರ್ಫಾರ್ಮ್ ಮಾಡದಿದ್ದರೆ ಕಂಪನಿಯ ಮೇಲೆ ಆ್ಯಕ್ಷನ್ ತಗೊಳ್ಬೋದು. ಸೊ ಇದು ಕಂಪನಿ ಲಾದಲ್ಲಿ ಬರುವಂತಹ ಕಾರ್ಪೊರೇಟ್ ವೇಲ್ ಥಿಯರಿಯ ಬಗ್ಗೆ. ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂಥೇಳಿ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸೊ ಈ ಚಾನೆಲನ್ನು ಡೆವಲಪ್ ಮಾಡಿದವರು ವಿ ರೀಚ್ ಅಕಾಡೆಮಿ ಅಂಥೇಳಿ. ಈ ವಿ ರೀಚ್ ಅಕಾಡೆಮಿ ಏನಿದೆ ಇದು ಉಡುಪಿಯಲ್ಲಿ CA, CS, CMA ಈ ಕೋರ್ಸ್ಗಳಿಗೆ ಆಫ್ಲೈನಲ್ಲಿ ಹಲವಾರು ವರ್ಷಗಳಿಂದ ತರಬೇತಿಯನ್ನು ಕೊಡ್ತಾ ಬರ್ತಿರುವಂಥ ಒಂದು ಸಂಸ್ಥೆ. ಸೊ ಈ ಕೋರ್ಸ್ಗಳ
ಆನ್ಲೈನ್ ವರ್ಷನ್ ಕೂಡ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ. ಸೊ ನಿಮಗೆ ಆಫ್ಲೈನ್ ಇರ್ಬೋದು, ಆನ್ಲೈನ್ ಇರ್ಬೋದು. ಸೊ ಇದರ ಈ ಕ್ಲಾಸಸ್ನ ಬೆನಿಫಿಟ್ ಪಡಿಬೇಕಾದ್ರೆ ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ನಂಬರಿಗೆ ನೀವು ಕಾಲ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಾಗಿ ಕೇಳಿಕೊಳ್ತೇನೆ. ಸೊ ಇದೇ ರೀತಿ ನಮ್ಮ ವಿಡಿಯೋವನ್ನು ವಾಚ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂಥೇಳಿ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.